ದುರ್ಗಾಪರಮೇಶ್ವರಿ ದೇವಸ್ಥಾನ ಬರ್ಕಾಜೆ. ಇಲ್ಲಿ ಏನಂದರೆ ಪದ್ಧತಿ ಪ್ರಕಾರ ಅಂತ ಚಿಕ್ಕವರು ಇರುವಾಗಲೇ ತೀರಿದ ಮೇಲೆ ಅವರಿಗೆ ಏನು ಸದ್ಗತಿ ಮಾಡ್ತೇವೆ. ಮಾಡುವುದಾದರೆ ಮದುವೆಯದ್ದು ನಮಗೆ ಇದು ಯೋಚನೆ ಇಲ್ಲ. ಯೋಚನೆ ಇದ್ದರೆ ಅವರು ಬೆಳೀತಾ ಬಂದ ಮೇಲೆ ನಮಗೆ ಮದುವೆ ಇದು ಪದ್ಧತಿ ಆಗಬೇಕು, ನಿಮಗೆ ಆಗಿದೆ ಹಾಗೆ ನಮಗೆ ಸಹ ಆಗಬೇಕಂತ ಅವ್ರು ಹೇಳ್ತಾರಂತ ಎಲ್ಲ ಫಸ್ಟಲ್ಲಿ ಕೇಳಿದಾಗ ಗೊತ್ತಾಗೋದು. ಅವ್ರು ಹೇಳೋದಂತ ಹಾಗೆಲ್ಲ ಫಸ್ಟಲ್ಲಿ ಕೇಳುವಾಗ ಅವ್ರು ಹೇಳ್ತಾರೆ ಹಾಗೆ. ಆಮೇಲೆ ಒಂದು ಹುಡುಗ ಇಲ್ಲಿ ಉಂಟು ಅವರವರು ನಮ್ಮ ಸಂಬಂಧಿಕರು ಪರಿಚಯ ಮಾಡಿಕೊಂಡು ಅವರ ಹತ್ರ ನಾವು ಹೇಳಿ ಮತ್ತು ಆ ಗಂಡನ ಕಡೆಯವರನ್ನು ಕರೆಸಿ ಹೆಣ್ಣಿನ ಕಡೆಯವರು ಕರೆಸಿ ಇಲ್ಲಿ ನಾವು ಒಟ್ಟಿಗೆ ಆಗಬೇಕು. ಒಟ್ಟಿಗೆ ಆದಮೇಲೆ ನಮ್ಮ ಬರಿ ಬಂಧನ ಅಂತಂದರೆ ಆ ಬರಿಗೆ ನಮ್ಮ ಜಾತಿಗೆ ಒಂದು ಬರಿ ಬಂಧನ ಉಂಟು. ಆ ಬರಿ ಬಂಧನ ಹೇಳಿ ಅದು ಸರಿಕಟ್ಟ ಆದಮೇಲೆ ಗಂಡ ಹುಡುಗಿಗೆ ಆಗ್ಬೋದು, ಹುಡುಗಿಗೆ ಗಂಡ ಆಗ್ಬೋದು ಅಂಥೇಳಿ ನಾವು ಹಿರಿಯರು ಕೂತ್ಕೊಂಡು ಮಾತಾಡೋದು. ಆಮೇಲೆ ಒಂದು ಪುರೋಹಿತರ ಕೇಳಿ ಇಂಥಂಥ ದಿವಸದಲ್ಲಿ ಮಾಡ್ಬೋದು ಅಂತೇಳಿ ಅವ್ರ ಹತ್ರ ಕೇಳ್ತೇವೆ. ಅವರು ನಮಗೆ ಆಗ್ತದೆ ಇಲ್ವೋ ಅಂತೇಳಿ ಅವರು ಏನು ಒಂದು ಅಕ್ಕಿಯಲ್ಲಿ ನೋಡ್ತಾರೆ. ಅವರು ನೋಡಿ ಆಗ್ಬೋದು ಅಂತ ಹೇಳಿದ ಮೇಲೆ ನಾವು ಅದನ್ನು ಕೆಲಸವನ್ನು ಮುಂದುವರಿಸ್ತೇವೆ. ಎರಡು ಜೋಡಿ ಎರಡಂದರೆ ಬೇರೆ ಅದು ನಮ್ಮದು ಬೇರೆ ಇತ್ತು, ಅವರು ಬೇರೆ ಇತ್ತು. ಅದೇ ಒಂದೇ ದಿವಸದಲ್ಲಿ 2 ಜೋಡಿ ಮದುವೆ ಆಗಿದೆ ಇಲ್ಲಿ. ಅದು ಮುಂಚೆ ಮಾಡಿದ್ದಾರೆ ಅವರು ಪುರೋಹಿತರು. ಆದಮೇಲೆ ನಾವು ಇಲ್ಲಿ ಆಗ್ತದೆ ಅಂತೇಳಿ ಇಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಉಂಟು ಅದು. ಈ ಪ್ರೇತಕ್ಕೆಲ್ಲ ಮಾಡೋದಾದರೆ ಒಂದು ದೇವಸ್ಥಾನದಲ್ಲಿ ಮಾಡಿದರೆ ಅದು ಪುರೋಹಿತರಿಗೂ ಒಳ್ಳೆಯದು, ಅವರೇ ಹೇಳ್ತಾರೆ ನಿಮಗೆ ಒಳ್ಳೆಯದು ಅಂತೇಳಿ. ಹಾಗಾಗಿ ನಾವು ದೇವಸ್ಥಾನದಲ್ಲಿ ಮಾಡಿದ್ದೇವೆ. ಏನಂದರೆ ಇಲ್ಲಿ ದೇವಸ್ಥಾನ ಆಗಿದ್ದು ಹೋದದ್ದು ಬರೋದು ಜನ ಇಲ್ಲಿ ಗೊತ್ತಿಲ್ಲ ಕೆಲವರಿಗೆ. ಇಲ್ಲಿ ಇದ್ದವು ನಮ್ಮ ಇದು ದಕ್ಷಿಣ ಕನ್ನಡ ಮಾತ್ರ ಸ್ವಲ್ಪ ಜನಕ್ಕೆ ಗೊತ್ತು ಅಷ್ಟೇ. ಹೌದು, ದುರ್ಗಾಪರಮೇಶ್ವರಿ ಬರ್ಕಾಜೆ. ಹೌದು, ಇಲ್ಲಿಗೆ ಕ್ಷೇತ್ರದಲ್ಲಿ ಅಂದರೆ ಗುಳ್ಗಣದ ಮಹಿಮೆ ಜಾಸ್ತಿ ಇಲ್ಲಿ ದುರ್ಗಾಪರಮೇಶ್ವರಿ. ಇಲ್ಲಿಗೆ ಒಟ್ಟಿಗೆ ಒಂದು 20 ಜನ ಹುಡುಗಿ ಕಡೆಯವರು. ಹೌದು, ಹುಡುಗಿಯವರು. ಹೌದು ಮನೆಯಲ್ಲಿ ಅಂದರೆ ನಾವು ಈಗ ಊಟ ಇಲ್ಲಿ ಆಗಿ ದೇವಸ್ಥಾನದಲ್ಲಿ ಆಗಿ ಅವರ ಮನೆಗೆ ಹೋಗ್ತೇವೆ. ಅವರ ಮನೆಯಲ್ಲಿ ನಾವು ಊಟ ಮಾಡಿ ನಮ್ಮ ತಂಗಿಯನ್ನು ನಾವು ಕರ್ಕೊಂಡು ಬರ್ತೇವೆ. ಕರ್ಕೊಂಡು ಬಂದು ನಮ್ಮ ಮನೆಗೆ ಬಂದು ಅವರು ಸಾಯಂಕಾಲ ನಮ್ಮ ಮನೆಗೆ ಬರ್ತಾರೆ. ನಮ್ಮ ಮನೆಗೆ ಬಂದು ಅವರು ಊಟ ಅದೇ ಅವರಿಗೆ ಏನು ಬಡಿಸಬೇಕು ಅದನ್ನು ಬಡಿಸಿ ಆಮೇಲೆ ನಾವು ಊಟ ಮಾಡಿ ಆ ಹುಡುಗಿಯನ್ನು ನಾವು ಎಂಥ ಇದು ಪದ್ಧತಿ ಹೆಣ್ಣಿಗೆ ಕೊಡ್ತೇವೆ ಆ ಪದ್ಧತಿಯನ್ನು ಕೊಟ್ಟು ಅವರನ್ನು ಕಳಿಸಿದ್ದೇವೆ. ನಾವು ಆಟಿ ತಿಂಗಳನ್ನು ಮಾಡೋದರೆ ಒಳ್ಳೆಯದು, ಬೇರೆ ದಿವಸದಲ್ಲಿ ಒಳ್ಳೆಯದಲ್ಲ. ಅದು ಬೇರೆ ದಿವಸ ಉಂಟು, ಅದು ಇದು ಒಳ್ಳೆಯದಲ್ಲ. ಅದು ಆಟಿ ತಿಂಗಳಲ್ಲೇ ಮಾಡೋದು. ಯಾಕಂದರೆ ಅದು ಮುಂಚಿನವರು ಮಾಡ್ಕೊಂಡು ಬಂದಿದ್ದರಿಂದ ನಾವು ಈಗ ಮಾಡ್ಕೊಂಡು ಬರುವುದು ಅಷ್ಟೇ.